ಉಪಚುನಾವಣೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಅಕಾಲಿಕ ಮರಣದಿಂದ ಬಂದಿರತಕ್ಕಂಥ ಚುನಾವಣೆ ಇದು. 2028ರ ಏನು ಸಮ್ಮಿಶ್ರ ಸರ್ಕಾರಕ್ಕೆ ದಿಕ್ಕು ತೋರಿಸ್ತಕ್ಕಂಥ ಚುನಾವಣೆ ಇದಾಗ್ಬೋದು ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ದೀವಿ. NDA ಚುನಾವಣೆ ಭಾಳ ಬಿರುಸಿನಿಂದ ಪ್ರಾರಂಭ ಆಗ್ತಾ ಇದೆ. BJPಯಲ್ಲಿ ಪೈಪೋಟಿ ಇತ್ತು, ಆದರೆ ಯಾರಿಗೆ ಕೊಟ್ಟರು ನಾವು ಒಟ್ಟಾಗಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದರು. ಅದರಂತೆ ಒಟ್ಟಾಗಿ ಇವತ್ತು ಚುನಾವಣೆ ಎದುರಿಸಲಿಕ್ಕೆ ಎಲ್ಲರೂ ಸಜ್ಜಾಗಿದ್ದಾರೆ. ಅದು ನಮಗೆ ಸಂತೋಷ. ಕಾರ್ಯಕರ್ತರಿಗೆ, NDA ಪಕ್ಷದ ಕಾರ್ಯಕರ್ತರುಗಳಿಗೆ ಹುರುಪು ಹುಮ್ಮಸ್ಸು ತಂದಿದೆ. ಸಹಜ ಭಿನ್ನಾಭಿಪ್ರಾಯ ಇರೋದು. ಹೋರಾಟ ಮಾಡಬೇಕಾದ್ರೆ ಅಭ್ಯರ್ಥಿ ಆಗಲಿಕ್ಕೆ ಪ್ರಯತ್ನ ಪಟ್ಟದ್ದು ಸತ್ಯ. ಆದರೆ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಕೊಟ್ಟದ್ದು ಎಲ್ಲರಿಗೂ ಸಂತಸ ತಂದಿದೆ, ಶ್ರೀಸಾಮಾನ್ಯನಿಗೆ ಸಂತಸ ತಂದಿದೆ. ನಮ್ಮ ಪಕ್ಷ NDAನಲ್ಲಿರೋದ್ರಿಂದ ನಾವು ಸಂಪೂರ್ಣವಾಗಿ BJPಯ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಬೆಂಬಲವನ್ನು ಸೂಚಿಸ್ತೇವೆ. ಜಾತಿಯ ಮೇಲ್ಗೈ ಸಾಧಿಸ್ತಕ್ಕಂಥ ವಾತಾವರಣ, ಆದರೆ ನೀತಿ ಆಧಾರದ ಮೇಲೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಕ್ಕಂಥವ್ರಿಗೆ ಅವಕಾಶ ಸಿಗ್ತದೆ, ರಾಜಕಾರಣದಲ್ಲಿ ಸ್ಥಾನಮಾನಗಳು ದೊರೀತವೆ ಅನ್ನೋದಕ್ಕೆ ಇವತ್ತಿನ BJP ಅಭ್ಯರ್ಥಿಯ ಆಯ್ಕೆ ಒಂದು ನಿದರ್ಶನ ಅಂತ ನಾನು ಭಾವಿಸಿದ್ದೇನೆ. ಈ ಚುನಾವಣೆ ಹಣಬಲವೋ ಜನಬಲವೋ ಅನ್ನುವ ಒಂದು ತಾರ್ಕಿಕ ಅಂತ್ಯಕ್ಕೆ ತರುವಂತಹ ಚುನಾವಣೆ ಇದು. ಜನರಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಜನರು NDA ಸರ್ಕಾರ ಬರಬೇಕು ಅನ್ನೋ ನಿರೀಕ್ಷೆಯಲ್ಲಿ ರಾಜ್ಯದಲ್ಲಿ ನಿರೀಕ್ಷೆಯಲ್ಲಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ನನಗನ್ನಿಸ್ತದೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಆಗಲಿಕ್ಕೆ ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ಅದು ನಮಗೆ ವರದಾನವೇ. ಇದುವರೆಗೂ ಮಾನ್ಯ ಶಿವಶಂಕರಪ್ಪನವರು ಜೀವಿತಾವಧಿಯವರೆಗೂ ಮುಸಲ್ಮಾನರು ಬೆಂಬಲ ಕೊಟ್ಟಿದ್ರು. ಈಗ ಮುಸಲ್ಮಾನರು ನಮಗೆ ಸೀಟ್ ಕೊಡಬೇಕು ಅನ್ನುವ ಹೋರಾಟ ಏನು ಮಾಡ್ತಾ ಇದ್ದಾರೆ, ಇದನ್ನು ನೋಡಿದರೆ ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂತ ವ್ಯವಸ್ಥೆ ಏನಿತ್ತು ಆ ರೀತಿ ಮುಸಲ್ಮಾನರಿಗೆ ಆಗ್ತಾ ಇದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಇದುವರೆಗೂ ಸ್ವಾಭಿಮಾನವನ್ನ ಬದಿಗೊತ್ತಿ, ಯಾಕಂದ್ರೆ ಸುಮಾರು 70-80 ಸಾವಿರ ಮತಗಳಿದ್ರೂ ಕೂಡ ಸ್ವಾಭಿಮಾನವನ್ನ ಬದಿಗೊತ್ತಿ ಕೆಲಸ ಮಾಡ್ತಾ ಇದ್ರು ಕಾಂಗ್ರೆಸ್ಸಿಗೆ. ನಾನೀಗ ಅವ್ರಿಗೆ ಕರೆ ಕೊಡ್ತೀನಿ, ನಿಮಗೆ ಸ್ವಾಭಿಮಾನದಿಂದ ರಾಜಕಾರಣದಲ್ಲಿ ಉಳಿಬೇಕು ಅಂತ ಹೇಳಿದರೆ ಈ ಬಾರಿ
ಚುನಾವಣೆಯಲ್ಲಿ ನೀವು ಅಭ್ಯರ್ಥಿ ಆಗಬೇಕು, ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ನಾನು ಕರೆ ಕೊಡ್ಲಿಕ್ಕೆ ಬಯಸ್ತೀನಿ. ಅದರಲ್ಲೂ ವಿಶೇಷವಾಗಿ ನಾನು ಕೇಳ್ಪಟ್ಟಿದ್ದೀನಿ, ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರುಗಳು ಎಲ್ಲರೂ ಮುಸಲ್ಮಾನ್ ಅಭ್ಯರ್ಥಿ ಆಗಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದೇ ವಿಶೇಷ ಅಂತ ನಾನು ಭಾವಿಸಿದ್ದೀನಿ. ಕಾಲ ಬದಲಾಗ್ತಾ ಇದೆ, ಬದಲಾವಣೆ ಗಾಳಿ ಬೀಸುತ್ತೆ. ಯಾವುದು ಕಾಲ ಕೊನೆವರೆಗೂ ಒಂದೇ ರೀತಿ ಇರೋದಿಲ್ಲ ಅನ್ನೋದು ನಾನು ಯಾವತ್ತೂ ಹೇಳ್ತಾ ಬಂದಿದ್ದೇನೆ. ಹಾಗಾಗಿ ಖಂಡಿತ ಏನು ಹಣಬಲದಿಂದ ಚುನಾವಣೆಯನ್ನು ಗೆಲ್ತಕ್ಕಂಥದ್ದಕ್ಕೆ ಮತದಾರ ಅಂತ್ಯ ಹಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದಂಥವರು ಸಂಪೂರ್ಣವಾಗಿ ಗ್ಯಾರಂಟಿಯನ್ನು ತುಂಬಿಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಜನರಿಗೆ. ಅಭಿವೃದ್ಧಿಯನ್ನು, ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸಿದ್ದರಾಮಯ್ಯನವರು ಇತಿಹಾಸ ಸೃಷ್ಟಿಸಿದ್ದಾರೆ ಬಜೆಟ್ನ ಮಂಡನೆ ಮಾಡಿ. ಆದರೆ ರಾಜ್ಯದ ಜನರ ತಲೆ ಮೇಲೂ ಕೂಡ ಸಾಲ ಹೊರಿಸಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. 1,00,000 ಕೋಟಿಗೂ ಹೆಚ್ಚು ಈ ಬಾರಿ ಸಾಲವನ್ನು ಪಡೆದು ಬಜೆಟನ್ನು ಮಂಡಿಸಿದ್ದಾರೆ. ಇದರಿಂದ ಅಭಿವೃದ್ಧಿ ಕುಂಠಿತ ಆಗಿದೆ. ರಸ್ತೆ ಅಭಿವೃದ್ಧಿ ಇಲ್ಲ, ಶಾಲಾ ಕಾಲೇಜುಗಳ ಅಭಿವೃದ್ಧಿ ಇಲ್ಲ, ಯಾವ ಅಭಿವೃದ್ಧಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಶೂನ್ಯ. ರೈತರಿಗಂತೂ ಯಾವ ಯೋಜನೆಗಳನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ನಾಯಕರು 14 ತಿಂಗಳು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ಮಾಡಿದರು. ಅಂಥ ಯೋಜನೆನ ಇವ್ರು ಯಾಕೆ ರೈತರಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಬಡವರಿಗೆ ಯಾವುದೇ ಆಸರೆ ಆಗ್ತಕ್ಕಂಥ ಯೋಜನೆಗಳನ್ನ ಕೊಡದೆ ಮೂಗಿಗೆ ಬೆಣ್ಣೆ ಸವರುವ ಕೆಲಸವನ್ನು ಮಾಡಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕೊಲೆಗಳು, ಸುಲಿಗೆಗಳು, ದೌರ್ಜನ್ಯ, ದಬ್ಬಾಳಿಕೆ ನಿರಂತರವಾಗಿ ನಡೀತಾ ಇದೆ. ಇದನ್ನ ಕಡಿವಾಣ ಹಾಕಲಿಕ್ಕೆ ಈ ಸರ್ಕಾರದ ಕೈಯಲ್ಲಿ ಸಾಧ್ಯನೇ ಆಗಿಲ್ಲ. ಹಾಗಾಗಿ ಅದರಲ್ಲೂ ಈ ಜಿಲ್ಲೆಗೆ ಏನು ಕೊಡುಗೆ ಕಾಂಗ್ರೆಸ್ನವರು ಸರ್ಕಾರದ್ದು? ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು? ಬಜೆಟ್ನಲ್ಲಿ 100 ಕೋಟಿ ಅನುದಾನವನ್ನು ದಾವಣಗೆರೆ ದಕ್ಷಿಣಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಅದು ಬರೋದಲ್ಲ, ದುಡ್ಡು ಕೇವಲ ಪೇಪರ್ನಲ್ಲಿ ಲಿಖಿತವಾಗಿರ್ತಕ್ಕಂಥದ್ದು ಅಷ್ಟೇ. ಚುನಾವಣೆಯ ದೃಷ್ಟಿಯಿಂದ ದಾವಣಗೆರೆ ದಕ್ಷಿಣ ಚುನಾವಣೆ ಬರುವ ಹಿನ್ನೆಲೆಯಲ್ಲಿ ಆ ದೃಷ್ಟಿ ಇಟ್ಕೊಂಡು ಘೋಷಣೆ ಮಾಡಿದರೆ ಹೊರತು ಈ ಚುನಾವಣೆ ಸೋತ ಮೇಲೆ ಕಾಂಗ್ರೆಸ್ ಸೋಲೋದ್ರಲ್ಲಿ ಗ್ಯಾರಂಟಿ. ಅವ್ರೇನು ನಿಶ್ಚಿತ, ಖಚಿತ, ಉಚಿತ ಏನು ಹೇಳಿದ್ರಲ್ಲ, ಹಂಗೆ ಬಿಜೆಪಿ NDA ಅಭ್ಯರ್ಥಿ ಗೆಲ್ಲೋದು ಗ್ಯಾರಂಟಿನೇ, ಖಚಿತ. ಈ 100 ಕೋಟಿ ಬರೋದು ಸುಳ್ಳು ಭರವಸೆ, ಖಂಡಿತ ಬರೋದಿಲ್ಲ. ಈ 3 ವರ್ಷದ ಇತಿಹಾಸದಲ್ಲಿ ದಾವಣಗೆರೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಬಾಗಲಕೋಟೆನಲ್ಲಿ ಹೋಗಿ ಮೆಡಿಕಲ್ ಕಾಲೇಜ್ಗೆ ಭೂಮಿ ಪೂಜೆ ಮಾಡ್ತಾರೆ. ಸರ್ಕಾರದ ನೀತಿ ಇದೆ, ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತೇಳಿ. ದಾವಣಗೆರೆಗೆ ಯಾಕೆ ಸುಣ್ಣ, ಅಲ್ಲಿಗೆ ಯಾಕೆ ಬೆಣ್ಣಿ? ಯಾಕೆ ಇಲ್ಲೂ ಕೂಡ ಸರ್ಕಾರಿ ಕಾಲೇಜ್ಗೆ ಭೂಮಿ ಪೂಜೆ ಮಾಡಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಿನ ಸ್ಥಾಪನೆ ಮಾಡ್ಬೋದಲ್ಲ?
ಜಿಲ್ಲಾ ಮಂತ್ರಿಗಳು ಅದಕ್ಕೆ ಪ್ರಯತ್ನ ಮಾಡ್ಬೋದಿತ್ತು. ರೈತ ಅಭಿವೃದ್ಧಿ, ಜಿಲ್ಲೆಯ ಅಭಿವೃದ್ಧಿ ಕಡೆಗಣನೆ ಆಗಿದೆ. ಅವರಿಗೆ ಬೇಕಾಗಿಲ್ಲ, ಅಧಿಕಾರ ಮಾತ್ರ ಬೇಕಾಗಿದೆ. ಬಡ ಜನರ ಕಲ್ಯಾಣ ಬೇಕಾಗಿಲ್ಲ. ದಾವಣಗೆರೆ ದಕ್ಷಿಣ ಭಾಗಕ್ಕೆ ಕೇವಲ ರಸ್ತೆ ಚರಂಡಿ ಮಾಡಿದರೆ ಅಷ್ಟೇ ಸಾಕೆ? ಶಾಲಾ, ಕಾಲೇಜು, ಆಸ್ಪತ್ರೆಗಳು, ಇನ್ನು ಅಭಿವೃದ್ಧಿಗಳು ಮರೀಚಿಕೆ ಆಗಿದೆ. ಜನ ಕಾಂಗ್ರೆಸ್ ಅನ್ನ ಮನೆಗೆ ಕಳಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ರಾಜ್ಯಕ್ಕೆ NDA ಅನಿವಾರ್ಯ. ಅಭಿವೃದ್ಧಿ ಕಾಣಬೇಕು ಅಂತ ಹೇಳಿದ್ರೆ NDA ಬರಬೇಕು ಅಂತ ಹೇಳಿ ನಿರೀಕ್ಷೆಯಲ್ಲಿದ್ದಾರೆ. ಖಂಡಿತವಾಗಿ ಮುಂದೆ NDA ಸರ್ಕಾರ ಬರೋದ್ರಲ್ಲಿ ಅನುಮಾನ ಇಲ್ಲ. ಇದು ಒಂದು ರೀತಿ ಈ ಚುನಾವಣೆ ಮುಂದಿನ 28ರ ಚುನಾವಣೆಗೆ ಒಂದು ನಾಂದಿ ಆಡತ್ತೆ. ಶ್ರೀಸಾಮಾನ್ಯನೂ ಕೂಡ ಸರ್ಕಾರದಲ್ಲಿ ಪಾಲುದಾರನ ಆಗಬಹುದು. ಯಾರೋ ಹೇಳ್ತಾ ಇದ್ರು ಟಿವಿನಲ್ಲಿ, ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಣೋ MLA ಬೇಕೇ ಹೊರತು ಕೈ ಸಿಗದೆ ಇರೋ MLA MP ಗಳು ಬೇಕಾಗಿಲ್ಲ. ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರು. ಮುಸಲ್ಮಾನರು, ಆ ಭಾಗದಲ್ಲಿ ಇರ್ತಕ್ಕಂಥ ಮುಸಲ್ಮಾನ್ ಜನ. ಹಾಗಾಗಿ ಮುಸಲ್ಮಾನರು ಎಚ್ಚೆತ್ಕೊಂಡಿರೋದು. ನಾ ಹೇಳಿದ್ನಲ್ಲ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಎಷ್ಟು ಖುಷಿ ಆಗಿತ್ತೋ, ಮುಸಲ್ಮಾನರಿಗೆ ಈ ಚುನಾವಣೆ ಬಂದಿರೋದು ಅಷ್ಟು ಖುಷಿ ಆಗಿದೆ. ಕಪಿಮುಷ್ಟಿಯಿಂದ ಹೊರಗೆ ಬಂದಿದ್ದೀವಿ ಅಂತೇಳಿ ಧ್ವನಿ ಎತ್ತುವ ಶಕ್ತಿ ಇವತ್ತಾದರೂ ಪಡ್ಕೊಂಡಿದ್ದಾರಲ್ಲ ಅಂತ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಎಂಥ ಸ್ಥಿತಿ ಬಂದಿದೆ ಕಾಂಗ್ರೆಸ್ಸಿನ ಪರಿಸ್ಥಿತಿ. ಬಿ ಫಾರಂಗಾಗಿ ಅಲ್ದಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು, ಕಾಲ ಬದಲಿ ಆಗಿದೆ, ಬದಲಾವಣೆ ಪರ್ವ ಪ್ರಾರಂಭ ಆಗಿದೆ. ಗ್ಯಾರಂಟಿಗಳಿಂದ ರಾಜ್ಯದ ಅಭಿವೃದ್ಧಿ ಆಗಲ್ಲ. ಎಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ? ಬಸ್ ಫ್ರೀ, ಕರೆಂಟ್ ಫ್ರೀ, ಗೃಹಲಕ್ಷ್ಮಿ. ಬಸ್ ಫ್ರೀ ಕೊಟ್ರಲ್ಲ, ಅದಕ್ಕೆ ಎಷ್ಟು ಮಾನದಂಡ ಇಟ್ಟಿದ್ದಾರೆ? ಈಗಾಗಲೇ ಯಾವುದೋ ID ಕಾರ್ಡ್ ಮಾಡಿಸ್ಬೇಕಂತ. ID ಕಾರ್ಡ್ ಮಾಡಿಸಿದ್ರೆ ಮಾತ್ರ ಫ್ರೀ ಕೊಡ್ತಾರಂತೆ. ಕರೆಂಟು, ಅದಕ್ಕೆ ಎಷ್ಟು ಮಾನದಂಡ ಹಾಕಿದ್ರು? ಗೃಹಲಕ್ಷ್ಮಿ, ಚುನಾವಣೆ ಬಂದಾಗ ಗೃಹಲಕ್ಷ್ಮಿ ಹೊರ ಬರ್ತಾಳೆ ಟ್ರೆಜರಿಯಿಂದ. ಈ ಗ್ಯಾರಂಟಿಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಅದೇನೋ ಕೇಂದ್ರ ಸರ್ಕಾರದ ಬಜೆಟ್ ಬಂದಾಗ ರಾಜ್ಯ ಸರ್ಕಾರ ನಡೆಸೋರು ಚಂಪ್ ಕೊಟ್ಟಿದ್ದಾರೆ ಅಂದ್ರಲ್ಲ, ಈಗ ಇವ್ರೇನು ಕೊಟ್ಟಿದ್ದಾರೆ? ಎಲ್ಲರ ಕೈಗೆ ಬಕೆಟ್ ಕೊಟ್ಟಿದ್ದಾರೆ, ಖಾಲಿ ಬಕೆಟ್. ಎಲ್ಲಿದೆಯಪ್ಪ? ಪದವೀಧರರಿಗೆ ನಾವು ಸ್ಟೈಫಂಡ್ ಕೊಡ್ತೀವಿ, 3,000 ಕೊಡ್ತೀವಿ, 1,500 ಡಿಪ್ಲೊಮಾ ಆದವರಿಗೆ, ಡಿಗ್ರಿ ಆದವರಿಗೆ 3,000 ಅಂದ್ರೆ ಎಲ್ಲಿದೆ? ಇವತ್ತಿನವರೆಗೂ ಕೊಟ್ರ? ಎಲ್ಲ ಸುಳ್ಳು ಭರವಸೆ, ಪೊಳ್ಳು ಭರವಸೆ. ಈ ಸರ್ಕಾರ ಯಾವುದೇ ಕ್ಷಣದಲ್ಲೂ ಚುನಾವಣೆಗೆ ಹೋದ್ರೆ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವತ್ತು ಈ ಜಿಲ್ಲೆಗೆ ಏನು ಕೊಡದ ಕಾಂಗ್ರೆಸ್ ಸರ್ಕಾರವನ್ನು ಜನರು ಮನೆಗೆ ಕಳಿಸ್ಬೇಕು ಅಂತೇಳಿ ತವಕದಲ್ಲಿದ್ದಾರೆ. ಈ ಚುನಾವಣೆ ಕಾರ್ಯಕರ್ತರ ಗೆಲುವಾಗತ್ತೆ, ಶ್ರೀಸಾಮಾನ್ಯನ ಗೆಲುವಾಗತ್ತೆ. ಹಣದ ಬಲ ಈ ಚುನಾವಣೆಯಲ್ಲಿ ನಡೆಯೋದಿಲ್ಲ. ಖಂಡಿತವಾಗಿ ಒಂದಾಗಿದ್ದಾರೆ, ನಮ್ಗೆ ಅದೇ ಸಂತೋಷ. ಬಿಜೆಪಿ ಪಾರ್ಟಿನಲ್ಲಿ 2 ಬಣಗಳಿದ್ದದ್ದು ಸತ್ಯ ಅಂತ ಅವರೇ ಒಪ್ಕೊಂಡಿದ್ದಾರೆ. ಆದರೆ ಇವರೆಲ್ಲರೂ ಒಂದಾಗಿ ಎಲ್ಲ ವೈಮನಸ್ಸುಗಳನ್ನು ಮರೆತು
ಈಗ ಚುನಾವಣೆ ಎದುರಿಸಲಿಕ್ಕೆ ಸಜ್ಜುಗೊಂಡಿರೋದು ಮತದಾರನಿಗೆ ಹುಮ್ಮಸ್ಸು ಬಂದಿದೆ. ಅದರಲ್ಲೂ JDS ಪಕ್ಷದ ಈ ಜಿಲ್ಲೆನಲ್ಲಿ ಖಂಡಿತ ಸಂಪೂರ್ಣ ಬೆಂಬಲ ಕೊಡ್ತದೆ. ದಿನಾಂಕ 23ನೇ ತಾರೀಕು ನಾಮಿನೇಷನನ್ನು ಸಲ್ಲಿಸುವ ಕಾರ್ಯವನ್ನು NDA ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪನವರು ಮತ್ತು ಅವ್ರ ಪಕ್ಷ ಹಮ್ಮಿಕೊಂಡಿರೋದ್ರಿಂದ ಅದರಲ್ಲಿ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಪಾಲ್ಗೊಳ್ಳಬೇಕು. ಚುನಾವಣೆ ಆಗೋವರೆಗೂ ಇದು ನಮ್ಮ ಚುನಾವಣೆ, ನಾವು ಪಾಲ್ದಾರರಿದ್ದೀವಿ. ಹಾಗಾಗಿ ಭಾಗವಹಿಸಬೇಕು ಅಂತ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ ಕರೆಯನ್ನು ಕೊಡ್ತೇನೆ. ಇವತ್ತು ಮತದಾರ ಯಾವುದೇ ಆಸೆ ಆಮಿಷಗಳಿಗೆ, ದುಡ್ಡಿದೆ ನಾವು ಗೆಲ್ತೀವಿ, ಹಣ ಇದೆ ನಾವು ಖರ್ಚು ಮಾಡಿ ಮತದಾರರನ್ನ ಕೊಂಡ್ಕೊಳ್ತೀವಿ ಅನ್ನೋ ಭಾವನೆ ಕಾಂಗ್ರೆಸ್ನಲ್ಲಿದೆ. ಯಾವುದೇ ಆಮಿಷಗಳಿಗೆ ಬಲಿ ಆಗದೆ ಇವತ್ತು ದೇಶಕ್ಕೆ ಮೋದಿಯವರು ಅನಿವಾರ್ಯ ಅಂತ ಹೇಳಿ ಏನು ಮತದಾರ ಓಟ್ ಕೊಟ್ಟನೋ ಹಾಗೆ ರಾಜ್ಯಕ್ಕೆ NDA ಸರ್ಕಾರ ಬರಬೇಕು ಅನ್ನೋ ನಿರೀಕ್ಷೆಯಲ್ಲಿ ಇವತ್ತು BJP ಅಭ್ಯರ್ಥಿಗೆ ಓಟ್ ಕೊಡಬೇಕು, ಮತದಾರ ಕೈ ಹಿಡಿಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ, ನಮ್ಮ ನಾಯಕರು, ಕೇಂದ್ರ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ಮತ್ತು ರಾಜ್ಯದ ಯುವ ಘಟಕದ ನಮ್ಮ ಪಕ್ಷದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರೊಟ್ಟಿಗೆ ಅನೇಕ ನಾಯಕರು ಚುನಾವಣೆಯಲ್ಲಿ ಪಾಲ್ಗೊಳ್ತಾರೆ, ಚುನಾವಣೆಗೆ ಬರ್ತಾರೆ. ಗೆಲ್ಲುವವರಿಗೆ ನಾವ್ಯಾರೂ ಕೂಡ ವಿಶ್ರಮಿಸೋದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ನೋಡ್ರಿ, ನಾನೇನು ಹೇಳಿದೆ ಒಂದು ಹೇಳಲಿಕ್ಕೆ ಬಯಸ್ತೇನೆ. ಈ ರಾಜಕಾರಣದಲ್ಲಿ ನೀತಿಗಿಂತ ಜಾತಿ ಪ್ರಬಲ ಕೆಲಸ ಮಾಡ್ತದೆ. ಅವ್ರಿಗೇನೋ ಒಂದು ನಿರೀಕ್ಷೆ, ಮುಸಲ್ಮಾನರು ಅಭ್ಯರ್ಥಿ ಆದರೆ ನಮ್ಮವರು ಒಂದು ಅಭ್ಯರ್ಥಿ ಆಗ್ತಾರೆ ಅಂತೇಳಿ ಹೇಳಿಕೆ ಕೊಟ್ಟಿರ್ಬೋದು. ಇನ್ನು ಏನಾಗ್ತದೆ ಕಾದು ನೋಡೋಣ. ಏನು ಮುಸಲ್ಮಾನರಿಗೆ ಕೊಡ್ತಾರೋ ಮತ್ತಿನ್ಯಾರಿಗೆ. ಇವತ್ತು ಮುಸಲ್ಮಾನರಿಗೆ ಕೊಟ್ಟರೆ ಖಂಡಿತ ಪೈಪೋಟಿ ಜಾಸ್ತಿ ಆಗುತ್ತೆ, ಚುನಾವಣೆ ಕಾವು ಜಾಸ್ತಿ ಆಗುತ್ತೆ. ಯಾಕಂದರೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರಿದ್ದಾರೆ, ಸುಮಾರು 80,000 ಸಂಖ್ಯೆನಲ್ಲೇ ಮತದಾರಿದ್ದಾರೆ. ಅವರು ಏನು ಒಟ್ಟು ಮತದಾರರಲ್ಲಿ 45% ಹೆಚ್ಚು ಅವರೇ ಇರೋದ್ರಿಂದ ಚುನಾವಣೆ ಕಾವು ಜಾಸ್ತಿ ಆಗತ್ತೆ. ಏನು ಹಿರಿಯರಿದ್ದರು, ಶಿವಶಂಕರಪ್ಪನವರು ಅವ್ರಿಗೆ ಗೌರವ ಕೊಟ್ಟು ಅವರು ತಲೆಬಾಗಿದ್ರು ಅಂತ ಅವರೇ ಹೇಳ್ತಾರೆ. ಆದರೆ ಈ ಬಾರಿ ಚುನಾವಣೆ ಸಂಪೂರ್ಣ ವಿಚಿತ್ರವಾಗಿರ್ತಕ್ಕಂಥ ಪೈಪೋಟಿ ಮತ್ತು ಏನು ರಿಸಲ್ಟ್ ಬರುವ ಸಂಭವಗಳಿದೆ. ಹಾಗಾಗಿ ಭಾಳ ಹೋರಾಟ ಇದೆ, ಸುಲಭದ ಚುನಾವಣೆ ಅಲ್ಲ ಇದು. ಇದು ಬಹಳ ಹೋರಾಟದ ಚುನಾವಣೆ. ಆದರೆ ಒಂದು ಮಾತ್ರ ಹೇಳ್ತೀನಿ, ದುಡ್ಡಿನ ಬಲದಿಂದ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ಚುನಾವಣೆಯಲ್ಲಿ ಶ್ರೀಸಾಮಾನ್ಯನು ಯಾವುದೇ ಪಕ್ಷ ಗೆಲ್ದ್ರು ಕೂಡ ಶ್ರೀಸಾಮಾನ್ಯ ಗೆಲ್ತಾನೆ. ಇಲ್ಲ, JDSನವರು ಅವ್ರನ್ನ ಕೈ ಬಿಟ್ಟಿಲ್ಲ, ಮುಸಲ್ಮಾನರು JDS ಅನ್ನ ಕೈ ಬಿಟ್ಟಿದ್ದಾರೆ 2 ಚುನಾವಣೆಯಲ್ಲಿ. ಹಾಗಾಗಿ ನಾವು ಅನಿವಾರ್ಯವಾಗಿ NDAನಲ್ಲಿ ಸೇರ್ಬೇಕಾಯ್ತು. ದೇಶದ ದೃಷ್ಟಿಯಿಂದ ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ತೀರ್ಮಾನ ತೆಗೆದುಕೊಳ್ಬೇಕಾಯ್ತು. ಇಲ್ಲಾಂದ್ರೆ ಅವ್ರಿಗಾಗಿ JDS ಹೋರಾಟ ಮಾಡ್ತೇ ಹೊರತು ಯಾವತ್ತೂ ಅವ್ರನ್ನ ಕೈ ಬಿಟ್ಟಿದ ಉದಾಹರಣೆ ಇಲ್ಲ. ಅವ್ರು ಬಿಟ್ಟಿದ್ರಿಂದ ನಾವು ಹಿಂದೆ ಸರಿಬೇಕಾಯ್ತೆ ಹೊರತು ಇಲ್ಲ. ನಾವು 2018ರಲ್ಲಿ ಅವ್ರು ನಮ್ಮನ್ನು ಕೈ ಬಿಟ್ರು, ಮತ್ತೆ 2023ರಲ್ಲಿ ಕೈ ಬಿಟ್ರು. ನಾವು ಬೆಂಬಲ ಕೊಟ್ಟಿದ್ದು ಯಾವಾಗ? 2024 ಲೋಕಸಭೆ ಚುನಾವಣೆಯಲ್ಲಿ. ಹಾಗಾಗಿ ಅನುಭವದ ಆಧಾರದ ಮೇಲೆ ಇವತ್ತು ನಮ್ಮ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಖಂಡಿತವಾಗಿ NDA ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ದಾಸಕರಿಯಪ್ಪನವರು ಗೆಲ್ತಾರೆ. ಯಾಕಂದ್ರೆ ಒಂದು ಹೇಳ್ತೀನಿ, ದಾಸಕರಿಯಪ್ಪನವರು ಮೂಲ ಜನತಾದಳದವರು, ಬೇರೆ ಇಲ್ಲಿದೆ, ಕುಡಿ ಅಲ್ಲಿ ಬೆಳೆದಿದೆ. ಖಂಡಿತವಾಗಿ ಅವ್ರು ನೀರು ಎಳೆದಿದ್ದಾರೆ. ನಮ್ಮದೇ ಚುನಾವಣೆ ಅಂತೇಳಿ ನಾವು ಖಂಡಿತವಾಗಿ ಸಂಪೂರ್ಣವಾಗಿ ತೊಡಕೊಂಡು ನಾವು ಗೆಲ್ತೇವೆ.
ಆ ಬಿಜೆಪಿ ಗೆಲುವು ನಮ್ಮ ಗೆಲುವು ಅಂತ ಹೇಳಿ ನಾವು ಭಾವಿಸ್ತೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನೋಡೋಣ. ಚುನಾವಣೆ ಹೆಂಗಾಗತ್ತೆ ಅಂತ ಹೇಳಕ್ ಬರಲ್ಲ. ಮುಸಲ್ಮಾನರಿಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ಇವತ್ತು 40-50 ವರ್ಷ ಅವರು ಎಲ್ಲೋ ಒಂದು ಕಡೆ ತುಳಿತಕ್ಕೊಳಗಾಗಿದ್ರು. ಈಗ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ. ದೇಶಕ್ಕೆ ಹೆಂಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಕ್ತೋ ಹಂಗೆ ರಾಜಕೀಯ ಸ್ವಾತಂತ್ರ್ಯ ಅವ್ರಿಗೆ ಸಿಕ್ಕಿದೆ. ಸೂಕ್ತ ತೀರ್ಮಾನ ಅವ್ರು ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಚುನಾವಣೆ ಇನ್ನೂ 15 ದಿವಸ ಇದೆ. ಏನೇನು ಅದಲಿ ಬದಲಿ ತಂತ್ರ ಮಂತ್ರಗಳು ಕುತಂತ್ರಗಳು ನಡೀತಾವೋ ಕಾದ್ ನೋಡೋಣ. ನಾವಂತೂ ಗೆಲ್ತೀವಿ ಅನ್ನೋ ವಿಶ್ವಾಸ ನಮಗಿದೆ. ಯಾವಾಗ ಇಲ್ಲ ಭದ್ರಾತ್ ಬಿಡಿ, ಅದನ್ನ ನುಂಗಕ್ ಪ್ರಯತ್ನ ಮಾಡಿದಾರೆ ಕಾಂಗ್ರೆಸ್ನವ್ರು. ಅದು ದಿಕ್ಕು ಬದಲಿ ಆಗಿ ಚುನಾವಣೆ ದಿಕ್ಕು ಬದಲಿ ಆಗಿ ಅದು ಬೇರೆ ಹೋಗುತ್ತೆ. ಅದನ್ನ ವಿಚಾರ ಮಾತಾಡೋದು ಬೇಡ. ಅದಕ್ಕೆ ಮತ್ತೆ ಸಪರೇಟ್ ಆಗಿ ತಗೊಳ್ಳೋಣ. ಭದ್ರಾ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ. ನಾನು ಬಾಪೂಜಿ ನುಂಗಿದ್ರು ಅವತ್ತಿನ ಕಾಲದಲ್ಲಿ. ಭದ್ರಾ ನುಂಗಕ್ ಮತ್ತೆ ಯಾರು ಹುಟ್ಟಿ ಬಂದ್ರು ನುಂಗಕ್ ಆಗೋದಿಲ್ಲ. ಶಿವಪ್ಪ ಮತ್ತು ಅವ್ರ ತಂಡ ಶಿವಶಂಕರ್ ಜೀವಂತಿರೋರು ನುಂಗಕ್ ಆಗೋದಿಲ್ಲ. ನುಂಗಿದಾರಲ್ಲ, ಲೋಕಕ್ಕೆ ಗೊತ್ತಿದೆ. ಯಾಕೆ ಹೇಳಿಲ್ವಾ? ಯಶವಂತರಾವ್ ಅವರ ಪುಸ್ತಕ ಬಿಡುಗಡೆ ಮಾಡಿ. ಇನ್ನು ಕಾಲ ಇದೆ ಅದಕ್ಕೆಲ್ಲ ವಿವರಣೆ ಕೊಡೋಕ್ಕೆ. ಈಗಲ್ಲ, ಇನ್ನು ಚುನಾವಣೆ ವೇದಿಕೆ ಮೇಲೆ ವಿವರಣೆ ಕೊಡ್ತೀವಿ. ಈಗಲ್ಲ ವಿವರಣೆ ಕೊಡೋದು. ಇವತ್ತಿಗೆ ಅಷ್ಟೇ ಸಾಕು. ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಅಭೂತಪೂರ್ವ ನಾಮಿನೇಷನ್ ಪತ್ರ ಕೊಡೋದ್ರಲ್ಲಿ ಭಾಗವಹಿಸಬೇಕು. ಸಂಪೂರ್ಣವಾಗಿ ಈ ಚುನಾವಣೆ ನಮ್ಮದೇ ಅಂತ ಹೇಳಿ ನಾವು ಮಾಡಬೇಕು ಅಂತೇಳಿ ನಾವು ಕುಮಾರಸ್ವಾಮಿ ಇನ್ನೂ ನಿಗದಿ ಆಗಿಲ್ಲ. ಅದೇ ಬರ್ತಾರೆ, ನೋಡೋಣ. ಮಧ್ಯದಲ್ಲಿ ಬರ್ತಾರೆ. ನಿನ್ನೆ ಮಾತಾಡಿದ್ದಾರೆ. ಖಂಡಿತ ನಾವೆಲ್ಲರೂ ಸೇರಿ ಗೆಲ್ಲಿಸ್ಬೇಕು ಅಂತ ಹೇಳಿದ್ದಾರೆ. ನೋಡೋಣ, ಬರ್ತಾರೆ. ಆಗತ್ತೆ, ಒಳ್ಳೇದಾಗತ್ತೆ. ಇವಾಗ 100 ಕೂಡ